विजयम् आदिशङ्कर विजयम् सत्यशङ्कर विजयम् धर्मशङ्कर विजयम्। ನಮಸ್ಕಾರ ಬಂಧುಗಳೇ, ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರು ಚರಣಾರವಿಂದಾಭ್ಯಾನ್ ನಮಃ. ಆ ಜಗದ್ಗುರುಗಳ ದಿವ್ಯ ಪಾದಾರವಿಂದಗಳನ್ನು ಹಿಡಿಯುತ್ತಾ ನಾವು ಏನು ಶಂಕರ ಜಯಂತಿ ಪ್ರಯುಕ್ತ 7 ದಿನಗಳು ಒಂದಿಷ್ಟು ಶಂಕರರ ವಿಚಾರಧಾರೆಯನ್ನು ಚರ್ಚೆ ಮಾಡೋಣ ಅಂದ್ಕೊಂಡಿದ್ವಿ. ಆ ವಿಚಾರವನ್ನು ಇವತ್ತು ಮುಂದುವರಿಸ್ತಾ ಇವತ್ತಿನ ವಿಶೇಷ ಅಕ್ಷಯ ತೃತೀಯ ದಿನದ ಈ ಒಂದು ಅಕ್ಷಯ ತೃತೀಯ ಎಲ್ಲರ ಬಾಳಿನಲ್ಲಿ ಅಕ್ಷಯವಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳನ್ನು ಕೋರುತ್ತಾ ಮುಂದುವರಿಯೋಣ. ಶಂಕರರು ಕೇರಳದ ಕಾವಳಿಯಲ್ಲಿ ಆರ್ಯಾಂಬ ಮತ್ತು ಶಿವಗುರು ದಂಪತಿಗಳ ಪುತ್ರನಾಗಿ ಜನಿಸಿದರು. ಜನಿಸಿದ ಶಂಕರರು ತಾಯಿಯ ಆಸೆಯಂತೆ ಅಥವಾ ತಾಯಿಯ ದಣಿವನ್ನು ತೀರಿಸಲಿಕ್ಕೆ ಅಥವಾ ತಾಯಿಯ ಕಷ್ಟವನ್ನು ನೋಡಲಾಗದೆ ಪೂರ್ಣಾ ನದಿಯನ್ನ ಅವರ ಮನೆಯ ಬಾಗಿಲಿಗೆ ತಂದರು. ಸಾಮರ್ಥ್ಯ ಹೇಗಾಯಿತು ಅಂದರೆ ಬಾಲ್ಯದಲ್ಲೇ ಶಂಕರನ ಪ್ರಭಾವ ಗೊತ್ತಾಯಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ಶ್ರೀ ಕೃಷ್ಣ ಪರಮಾತ್ಮನ ದೇವಾಲಯವನ್ನ ರಕ್ಷಿಸಿ ಅದನ್ನು ಜೀರ್ಣೋದ್ಧಾರ ಮಾಡಿದರು. ಸಾಕಷ್ಟು ಜನ ಅಂದ್ಕೊಳ್ತಾರೆ ಶಂಕರರು ಶೈವರು, ವಿಭೂತಿ ಧಾರಣ ಮಾಡಿದ ತಕ್ಷಣ ಶೈವರಾಗೋಲ್ಲ ಅಥವಾ ಸ್ಮಾರ್ಥ ಸಂಪ್ರದಾಯದವರು. ಸ್ಮಾರ್ಥ ಯಾರೂ ವಿಷ್ಣು ದ್ವೇಷಿಗಳಲ್ಲ, ಅವರು ಶಿವನನ್ನು ಮಾತ್ರ ಆರಾಧನೆ ಮಾಡ್ತಾರೆ ಅನ್ನುವಂತಹ ಒಂದು ಪರಿಕಲ್ಪನೆಗೆ ಉತ್ತರ ಕೊಟ್ಟಂಥವರು ಶಂಕರರು. ಹೇಗೆ ಅಂದರೆ ಅವರು ಮೊದಲು ನಡೆಸಿದ್ದಂತಹ ಜೀರ್ಣೋದ್ಧಾರ ಶ್ರೀ ಕೃಷ್ಣ ಪರಮಾತ್ಮನ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ದು. ಈಗಲೂ ಸಹ ಕಾಲಡಿಯಲ್ಲಿರುವಂತಹ ಶಂಕರ ಮಠದ ಅಂದರೆ ಶಂಕರಾಚಾರ್ಯರ ಸ್ವಂತ ಮನೆ ಅಂತ ಯಾವುದಿತ್ತು ಅದನ್ನು ಹಿಂದಿನ ಗುರುಗಳಾದಂತಹ ವಿದ್ಯಾತೀರ್ಥರು ಅದನ್ನು ಕಂಡುಹಿಡಿದರು ಅಂತ ಹೇಳ್ತಾರೆ. ಅದೇ ಮನೆಯ ಪಕ್ಕದಲ್ಲಿ ಈಗಲೂ ಸಹ ವಿರಾಜಮಾನವಾಗಿರುವಂತಹ ಶ್ರೀಕೃಷ್ಣನ ಆಲಯ ಇದೆ. ಯಾಕೆ ಅಂತಂದರೆ ನಮಗೆ ಈ ಎಲ್ಲವನ್ನು ನೋಡ್ತಾ ನೋಡ್ತಾ ಎಲ್ಲೋ ಒಂದು ಹಂತದಲ್ಲಿ ಶಂಕರರು ವಿಷ್ಣು ದ್ವೇಷಿಗಳ ಅಂತ ಕೆಲವರು ಹೇಳ್ತಾರೆ. ಆದರೆ ಅವರ ವೇದಾಂತದಲ್ಲಿ ಸಾಕಷ್ಟು ಸ್ತೋತ್ರಗಳನ್ನ ಶ್ಲೋಕಗಳನ್ನ ವಿಷ್ಣುವಿನ ಮೇಲೆ ಹಾಡಿರುವುದು ನಮಗೆ ಕಾಣಸಿಗುತ್ತೆ. ಇದರಿಂದ ನಾವು ಅರ್ಥ ಮಾಡ್ಕೋಬಹುದು ಅವರು ಎಲ್ಲ ದೇವರುಗಳ ಎಲ್ಲರನ್ನ ನೋಡುವಂತಹ ಅದ್ವೈತ ಸಿದ್ಧಾಂತಕ್ಕೆ ಕಟಿಬದ್ಧರಾಗಿದ್ದರು. ಶಂಕರರ ವೇದಾಂತ ಎಲ್ಲರಿಗೂ ಅನ್ವಯವಾಗುತ್ತೆ ಅಂತ ಹೇಳಲಿಕ್ಕೆ ಅವರು ಕೊಟ್ಟಂತಹ ಪಂಚಾಯತನ ಪೂಜಾ ಪದ್ಧತಿ ಒಂದು ಸಾಕ್ಷಿಯಾಗಿ ನಿಂತಿದೆ. ಇಂದಿಗೂ ಸಹ ಆ ಪಂಚಾಯತನ ಪೂಜಾ ಪದ್ಧತಿಯಲ್ಲಿ ಎಲ್ಲ ದೇವರುಗಳನ್ನು ಸಮಾನವಾಗಿ ಕಾಣುವಂತಹ ವ್ಯವಸ್ಥೆಯನ್ನು ನಮಗೆ ತಿಳಿಸಿಕೊಟ್ಟಂಥವರು ಶಂಕರರು. ಆ ಸಾಕ್ಷಾತ್ ಶಂಕರರು ಕಾಲಡಿಯಲ್ಲಿ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡದಂಥ ವೇದಾಂತಿಗಳಿಗೆ ಅವರ ಪ್ರಶ್ನೆಗಳಿಗೆ ಸಂದೇಹಗಳಿಗೆ ಅವರು ಉತ್ತರಗಳನ್ನು ನೀಡ್ತಾ ಇದ್ರು ಅನ್ನುವಾಗ ಆರ್ಯಾಂಬೆಗೆ ಅತ್ಯಂತ ಸಂತೋಷವಾಗ್ತಿತ್ತು, ಜೊತೆಗೆ ಆಶ್ಚರ್ಯವಾಗ್ತಿತ್ತು. ಇಂತಹ ಒಬ್ಬ ಮಹಾನುಭಾವ ಇವನ ಅಂತಂದ್ರೆ ತಪ್ಪಾಗಲಾರಲ್ಲ. ಆದರೆ ಶಂಕರರಿಗೆ ಬಾಲ್ಯದಲ್ಲಿಯೇ ಪಿತೃವಿಯೋಗ ಆಗ್ತದೆ. ಆತುರವಾಗಿ ಅವನಿಗೆ ಉಪನಯನ ಮಾಡಬೇಕು ಅಂದಿದ್ದಂತಹ ಆ ಶಿವಗುರು ಅಕಾಲದಲ್ಲಿ ಮರಣ ಹೊಂದ್ತಾರೆ. ನಂತರ ತಾಯಿ ಅವನಿಗೆ ಉಪನಯನ ಮಾಡ್ತಾರೆ. ಆದರೆ ಅವನನ್ನ ಗುರುಗಳ ಆಶ್ರಮಕ್ಕೆ ಕಳಿಸಿದಾಗ ಅವನು ಭಿಕ್ಷೆಗಾಗಿ ಹೊರಗಡೆ ಹೋಗುವಾಗ ಭಿಕ್ಷಾಟನೆಗಾಗಿ ಹೊರಗಡೆ ಹೋಗುವಾಗ ತುಂಬ 4 ವರ್ಷದ ಚಿಕ್ಕ ಹುಡುಗ ಒಬ್ಬ ಬಡ ಬ್ರಾಹ್ಮಣಿಯ ಕಷ್ಟವನ್ನು ಅರಿತು ಅವಳ ಮನೆಯ ಮುಂದೆ ಕನಕದಾರ ಸ್ತೋತ್ರವನ್ನು ಹಾಡಿ ಲಕ್ಷ್ಮಿಯನ್ನ ಮೆಚ್ಚಿಸಿ ಅವನನ್ನ ಕಲಿಯುಗದ ಕುಬೇರವನ್ನಂತ ಮಾಡಿದಂತಹ ಒಂದು ಮಹಾನ್ ಶಕ್ತಿ. ಅಂದರೆ ಅವರ ಮನೆಯ ಮುಂದೆ ಬಂಗಾರದ ನಲ್ಲಿಕಾಯಿಗಳ ಮಳೆಯನ್ನು ಸುರಿಸಿದಂತಹವರು ಶಂಕರಾಚಾರ್ಯರು. ಹಾಗಾಗಿ ಅವರಿಗೆ ಅತ್ಯಂತ ಕಡುಬಡವರು ಅಥವಾ ಅಸಹಾಯಕರ ಮೇಲಿದ್ದಂಥ ಪ್ರೀತಿ ನಮಗೆ ಅರ್ಥ ಆಗುತ್ತೆ. ಶಂಕರರು ನಡೆದು ಬಂದ ದಾರಿಯಲ್ಲಿ ಈ ರೀತಿಯಾದಂತಹ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ಬೋದು. ಹಾಗಾಗಿ ಈ ದಿನದ ವಿಡಿಯೋದಲ್ಲಿ ನಾವು ಶಂಕರರ 2-3 ಮಹಿಮೆಗಳನ್ನು ನಾವು ನೋಡಿದ್ವಿ. ಒಂದು ಪೂರ್ಣಾ ನದಿಯನ್ನ ಅವರ ಮನೆಯ ಮುಂದಕ್ಕೆ ತಂದದ್ದು,
ಎರಡನೇದು ಶ್ರೀಕೃಷ್ಣನ ದೇವಾಲಯವನ್ನು ಜೀವನ ಮಾಡಿದ್ದು. ಮೂರನೆಯದು ಶಂಕರರು ಒಬ್ಬ ಬಡ ಬ್ರಾಹ್ಮಣಿಯ ಕಷ್ಟವನ್ನರಿತು ಅವಳಿಗೆ ಬಂಗಾರದ ನಲ್ಲಿಕಾಯಿಗಳ ಒಂದು ಮಳೆಯನ್ನು ಸುರಿಸಿ ಅವಳಿಗೆ ಅವಳ ಕಷ್ಟವನ್ನು ತೀರಿಸಿದ್ದು ಅಂತ. ಆದರೆ ಇದು ಬರೀ ಕಥೆಯಾಗಿ ಉಳಿದಿಲ್ಲ. ಇವತ್ತಿಗೂ ಸಹ ಆ ಕಾಲಡಿಯಿಂದ 24 ಕಿಲೋಮೀಟರಿಂದ ಆಚೆಗೆ ಒಂದು ಊರಿನಲ್ಲಿ ಇವತ್ತಿಗೂ ಆ ಸ್ವರ್ಣತಮನಿ ಅನ್ನುವಂತಹ ಆ ಯಾರು ಶಂಕರಾಚಾರ್ಯರ ಅನುಗ್ರಹದಿಂದ, ಕನಕದಾರ ಸ್ತೋತ್ರದ ಅನುಗ್ರಹದಿಂದ ಒಂದು ನಲ್ಲಿಕಾಯಿಗಳ ಮಳೆಯನ್ನು ಸುರಿಸಿ ಅವರ ಕುಟುಂಬ ಉದ್ಧಾರ ಆಯಿತೋ ಆ ಮನೆ ಈಗಲೂ ಇದೆ. ಇದೆಲ್ಲ ಸಾಕ್ಷಿಗಳಾಗಿ ನಿಂತಿದೆ ಶಂಕರರ ಸಾಧನೆಗೆ, ಶಂಕರರ ಅನುಗ್ರಹಕ್ಕೆ, ಅವರಿಗೆ ಪಾಮರರ ಮೇಲೆ, ಮುಮುಕ್ಷುಗಳ ಮೇಲೆ ಇರುವಂತಹ ಒಂದು ಅಪಾರವಾದ ಕರುಣೆಯನ್ನು ನಾವು ಇಲ್ಲಿ ಕಾಣಬಹುದು. ಇವತ್ತು ಅಕ್ಷಯ ತೃತೀಯ ಕೆಲವೊಂದು ಪೂಜೆ ಪುನಸ್ಕಾರಗಳು ದೇವಾಲಯದಲ್ಲಿ ವಿಶೇಷವಾಗಿದ್ದರಿಂದ ಈ ದಿನ ವಿಡಿಯೋವನ್ನು ಸ್ವಲ್ಪ ನಿಧಾನವಾಗಿ ಮಾಡೋಕ್ಕಾಯಿತು. ಅದಕ್ಕಾಗಿ ತಮ್ಮೆಲ್ಲರಲ್ಲೂ ಕ್ಷಮೆ ಯಾಚಿಸ್ತೇನೆ. ಪ್ರಾಯಶಃ ಇದರ ಪ್ರಸಾರ ನಾಳೆ ಬೆಳಗ್ಗೆ ಆದರೂ ಆಗಬಹುದು. ಅದಕ್ಕಾಗಿ ವಿಷಾದಿಸುತ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ನಮಗೆ ಪ್ರೋತ್ಸಾಹವನ್ನು ನೀಡಿ ಅಂತ ಕೇಳ್ತಾ ಇಂದಿನ ವಿಡಿಯೋಗೆ ಅಂತ್ಯವನ್ನು ಆಡೋಣ. ನಮಸ್ಕಾರ.